ನೋಡಿ, ರಾಜ್ಯ ಸರ್ಕಾರದ ದಿವ್ಯ ನಿರ್ಲಕ್ಷ್ಯಕ್ಕೆ ವಸತಿ ಯೋಜನೆಗಳು ಮೂಲೆ ಗುಂಪಾಗಿ ಹೋಗಿದ್ದಾವೆ. ವಸತಿ ಇಲಾಖೆಯಲ್ಲಿ ಧೂಳು ಕುಡಿಯುತ್ತಿದ್ದಾವೆ ಕಡತಗಳು. ಏನು ನೀವು ಆ ಕಡೆ ಚಿಂತೆನೆ ಮಾಡಲ್ಲ ಅಂದರೆ ಫೈನಲ್ ಆಗಿ ಧೂಳೆ ಕುಡಿಬೇಕಲ್ವಾ? 2022-23ರಿಂದ 2024-25ನೇ ಸಾಲಿನಲ್ಲಿ ಹೆಚ್ಚಳವಾಗದ ಮನೆ ನಿರ್ಮಾಣ ಪ್ರಮಾಣ. ನೋಡಿ, ಮನೆ ನಿರ್ಮಾಣ ಪ್ರಮಾಣ ಹೆಚ್ಚೇ ಆಗಿಲ್ಲ, ಎಷ್ಟಿದಾವೋ ಅಷ್ಟೇ ಇದ್ದಾವೆ, ಕೊಡೋರು ಕೊಡ್ತಾ ಇಲ್ಲ. ಮನೆ ನಿರ್ಮಾಣ ಪ್ರಮಾಣ ಹೆಚ್ಚಿಸದೆ ನಿದ್ರೆಗೆ ಜಾರಿದ್ದಾರೆ ವಸತಿ ಇಲಾಖೆಯ ಅಧಿಕಾರಿಗಳು. ಇನ್ನೇನು ಮಾಡ್ತಾರೆ ಅವ್ರನ್ನ ಯಾರು ಕೇಳಿರಲ್ಲ, ಸಚಿವರು ಕೇಳಲ್ಲ, ಅಧಿಕಾರಿಗಳನ್ನು. ಪಾಪ ಜನಗಳು ಕೇಳಕ್ಕೆ ಹೋದರೆ ಅದಕ್ಕೆ ರಿಯಾಕ್ಟೇ ಮಾಡಲ್ಲ. ಇಲಾಖೆಯತ್ತ ತಲೆನ ಹಾಕ್ತಾ ಇಲ್ಲ. ನೋಡಿ, ಜಮೀರ್ ಅಹಮದ್ ಖಾನ್ ಅವರೇ, ವಸತಿ ನಿರ್ಮಾಣ ಮಾಡಿರಿ, ಜನಗಳಿಗೆ ಉಪಯೋಗವಾಗುವ ಕೆಲಸಗಳನ್ನು ಮಾಡಿ. ವಸತಿ ಇಲ್ಲ, ಮನೆ ಇಲ್ಲ, ಇರೋದಕ್ಕೆ ಸೂರಿಲ್ಲ ಅಂದರೆ ಎಲ್ಲಿರಬೇಕು ಅವರ ಜೀವನವನ್ನು ಎಲ್ಲಿ ಕಟ್ಕೋಬೇಕು? ಬೆಳಿಗ್ಗೆಯಿಂದ ಸಂಜೆವರೆಗೂ ದುಡಿಯೋಕೆ ಹೋಗಿದ್ದಾನೆ ಅನ್ಕೊಳ್ಳಿ, ರಾತ್ರಿ ಮಲ್ಕೋಬೇಕಾದ್ರೂ ಮನೆ ಬೇಕಲ್ಲ ಅವ್ರಿಗೆ. ಈ ಮನೆ ಕಡೆ ನೀವು ಗಮನ ಕೊಡ್ತಿಲ್ಲ. ಇನ್ನು ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಮಂದಿಗೆ ವಸತಿ ಇಲ್ಲ, ಎಷ್ಟೆಷ್ಟು ಮಂದಿಗೆ ನಿವೇಶನಗಳಿಲ್ಲ ಅಂತ ನೋಡ್ತಾ ಹೋಗೋದಾದರೆ, ಬಾಗಲಕೋಟೆಯಲ್ಲಿ ವಸತಿ ರೈತರು ಎಷ್ಟು ಜನ ಇದ್ದಾರೆ ನೋಡಿ, 78,000ಕ್ಕೂ ಅಧಿಕ ಜನ ಇದ್ದಾರೆ. 78,278 ಜನ ವಸತಿ ರೈತರಿದ್ದಾರೆ. ನಿವೇಶನ ರೈತರು 46,898 ಜನ ಇದ್ದಾರೆ ಬಾಗಲಕೋಟೆಯಲ್ಲಿದು. ಇನ್ನು ಬಳ್ಳಾರಿ ನೋಡ್ತಾ ಹೋದರೆ ವಸತಿ ರೈತರು ಎಷ್ಟು ಜನ ಇದ್ದಾರೆ? 48,502 ಜನ. ನಿವೇಶನ ರೈತರು 67,676 ಜನ. ಇನ್ನು ಬೆಳಗಾವಿ ನೋಡ್ತಾ ಹೋಗೋಣ, ವಸತಿ ರೈತರು ಎಷ್ಟು ಜನ ಇದ್ದಾರೆ? 2,17,219 ಜನ ಇದ್ದಾರೆ. ಇನ್ನು ನಿವೇಶನ ರೈತರು 42,395 ಜನ ಇದ್ದಾರೆ. ಬೆಂಗಳೂರು ಗ್ರಾಮೀಣ ವಸತಿ ರೈತರು ಎಷ್ಟು ಜನ ಇದ್ದಾರೆ? ಇಲ್ಲಿ 14,205 ಜನ. ನಿವೇಶನ ರೈತರು 39,054 ಜನ ಇದ್ದಾರೆ. ಇನ್ನು ಬೆಂಗಳೂರು ನಗರ ವಸತಿ ರೈತರು 99,019 ಜನ ಇದ್ದಾರೆ. ಇಲ್ಲಿ ನಿವೇಶನ ರೈತರು 4,55,254 ಜನ ನಿವೇಶನ ರೈತರಿದ್ದಾರೆ. ಇನ್ನು ಬಿದಾರ್ ನೋಡೋದಾದರೆ 99,100 ಜನ ಇದ್ದಾರೆ ಅಲ್ಲಿ ವಸತಿ ರೈತರು. ಇನ್ನು ನಿವೇಶನ ರೈತರು 23,879 ಜನ ಇದ್ದಾರೆ. ಚಿಕ್ಕಬಳ್ಳಾಪುರ ವಸತಿ ನೋಡೋದಾದರೆ, ಈ ವಸತಿ ರೈತರನ್ನು ನೋಡೋದಾದರೆ 51,158 ಜನ ಇದ್ದಾರೆ. ನಿವೇಶನ ರೈತರು 47,213 ಜನ ಇದ್ದಾರೆ. ಇನ್ನು ಚಾಮರಾಜನಗರ ವಸತಿ ರೈತರು 38,925. ನಿವೇಶನ ರೈತರು 47,213. ಇನ್ನು ಚಿಕ್ಕಮಗಳೂರು ನೋಡೋದಾದರೆ ವಸತಿ ರೈತರು ಅಲ್ಲಿ ಎಷ್ಟಿದ್ದಾರೆ ಜನ ಇದ್ದಾರೆ ಗೊತ್ತಾ? 38,925 ಜನ ವಸತಿನೇ ಇಲ್ಲ ಅಲ್ಲಿ. ಇನ್ನು ನಿವೇಶನ ಕೂಡ ಅವರಿಗಿಲ್ಲ. ಎಷ್ಟು ಜನಕ್ಕಿದ್ದ ನೋಡೋದಾದರೆ 44,045 ಜನಕ್ಕೆ ನಿವೇಶನ ಇಲ್ಲ. ಗದಗ ನೋಡೋದಾದರೆ 61,477. ಮತ್ತು ಇಲ್ಲಿ ನಿವೇಶನ ರೈತರು ಕೂಡ 43,913 ಜನ ಇದ್ದಾರೆ. ಹಾವೇರಿಯಲ್ಲಿ 72,126 ಜನ ನಿವೇಶನ ರೈತರು, ವಸತಿ ರೈತರು ಮತ್ತು ನಿವೇಶನ ರೈತರು 30,533 ಜನ. ಹೀಗಾದರೆ ಇಷ್ಟು ಜಿಲ್ಲೆಯಲ್ಲಿ ಇಷ್ಟು ಜನಕ್ಕೆ ವಸತಿ ಇಲ್ಲ, ನಿವೇಶನಗಳಿಲ್ಲ. ಬದುಕೋದು ಹೇಗೆ? ಅವರ ಕಷ್ಟಗಳನ್ನು ಕೇಳಬೇಕಾಗಿರ್ತಕ್ಕಂಥ ಸರ್ಕಾರ ಅವರ ಕಷ್ಟಗಳು ಕೇಳ್ತಾ ಇಲ್ಲ. ಫೈಲ್ಗಳು ನಮಗಿಲ್ಲ ಅಂತ ಹೇಳಿ ದಾಖಲೆಗಳು ತಂದು ಕೊಟ್ಟರೆ ಅದನ್ನು ಕ್ಯಾರೆ ಅಂತ ಇಲ್ಲ, ಎಲ್ಲೋ ಮೂಲೆ ಗುಂಪು ಮಾಡ್ತಾ ಇದ್ದೀರಿ. 2.5-3 ವರ್ಷದಿಂದ ಆ ಕಡೆ ತಲೆನೇ ಹಾಕ್ತಾ ಇಲ್ಲ ಸಚಿವರು ಅನ್ನುವಂಥ ಮಾತುಗಳಿದ್ದಾವೆ. ಅಧಿಕಾರಿಗಳಂತೂ ಜನರುಗಳ ಬಗ್ಗೆ ತಲೆ ಕೆಡಿಸ್ಕೋತಾ ಇಲ್ಲ. ನಿಮ್ಮ ಕುರ್ಚಿ ಕಿತ್ತಾಟ ಬೇಕಾಗಿಲ್ಲ ಸ್ವಾಮಿ ನಮಗೆ. ರಾಜ್ಯದಲ್ಲಿ ನಿಮ್ಮನ್ನು ಅಧಿಕಾರದಲ್ಲೂ ಕೂಡಿಸಿರೋದು ನೀವು ಕುರ್ಚಿ ಮೇಲೆ ಯಾರು ಕೂತ್ಕೋತೀರಿ, ಯಾರು ಸಚಿವರು ಆಗ್ತೀರಿ ಅನ್ನುವಂಥದ್ದಲ್ಲ. ಸಚಿವರು ಇವಾಗ ಯಾರು ಆಲ್ರೆಡಿ ಆಗಿದ್ದೀರಿ ಮತ್ತು ಇವಾಗ ಕುರ್ಚಿ ಮೇಲೆ ಯಾರಿದ್ದೀರಿ ಅವ್ರು ಕೆಲಸ ಮಾಡಿ. ಕೆಲಸ ಮಾಡಲ್ಲ ನೀವು, ಬರೀ ಅಧಿಕಾರ ಮುಂದೆ ಇರುತ್ತೋ ಇಲ್ವೋ ನನ್ನ ಕೈಯಲ್ಲಿ ಅನ್ನುವಂಥದ್ದು. ನೀವು ಮುಂದೆ ಕೆಲಸ ಮಾಡಿದರೆ ಆಟೋಮೆಟಿಕ್ಕಾಗಿ ಅಧಿಕಾರ ಜನಗಳು ನಿಮ್ಮ ಕೈಯಲ್ಲಿ ಕೊಟ್ಟೇ ಕೊಡ್ತಾರೆ. ನೀವು ಕೆಲಸಗಳನ್ನು ಈ ಥರ ಪೆಂಡಿಂಗ್ ಇಟ್ಟುಕೊಂಡು ಬರೀ ಅಧಿಕಾರ ಸೀಟ್ ಬಗ್ಗೆ ಚಿಂತೆ ಮಾಡ್ತಾ ಹೋದರೆ ಜನಗಳು ನಿಮ್ಮ ಮೇಲಿನ ಭರವಸೆ ಕಳ್ಕೊಳ್ತಾರೆ. ಒಂದೇ ಇಲಾಖೆ ಅಂತಲ್ಲ, ರಾಜ್ಯದಲ್ಲಿ ಬಹಳ ಇಲಾಖೆಯಲ್ಲಿ ಇದೇ ಥರದ ಕತೆ ನಡೀತಾ ಇದೆ. ಇದು ವಸತಿ ಇಲಾಖೆ ಅಂತ ಬಂದರೆ ಆರೋಗ್ಯ ಇಲಾಖೆನೂ ಅಷ್ಟೇ, ಇನ್ನು ಬೇರೆ ಬೇರೆ ಇಲಾಖೆಗಳು ಅಷ್ಟೇ. ಆ ಇಲಾಖೆಯಲ್ಲಿ ಸರಿಯಾದ ಕೆಲಸಗಳಾಗ್ತಾ ಇಲ್ಲ, ಬಿಲ್ಗಳು ಪೆಂಡಿಂಗ್ ಇದ್ದಾವೆ.
ಇವೆಷ್ಟರ ನಡುವೆ ನೀವು ಕುರ್ಚಿ ಕಿತ್ತಾಟ ಮಾಡ್ತೀರಿ. ಅದರ ಮಧ್ಯೆ ಹೊಸ MLAಗಳು ಬೇರೆ ನಮಗೂ ಸಚಿವ ಸ್ಥಾನ ಬೇಕು ಅಂತಾರೆ. ಇರುವ ಸಚಿವರೇ ಕೆಲಸ ಮಾಡ್ತಾ ಇಲ್ಲ ಅಲ್ಲಿ. ಯಾಕೆ ಮಾಡ್ತಾ ಇಲ್ಲ ಅಂತ ನೋಡೋದಾದರೆ ಖಜಾನೆ ಖಾಲಿ ಆಗಿದೆ ಅನ್ನುವಂತಹ ಮಾತುಗಳು ಕೇಳಿಬರ್ತವೆ. ಯಾಕೆ ಖಾಲಿ ಆಯಿತು ಅಂತ ಅಂದರೆ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ, ಅದಕ್ಕೆ ಖಾಲಿ ಆಯಿತು ಅಂತ. ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದು ಕೆಟ್ಟದ್ದು ಅಂತಲ್ಲ, ಬಟ್ ಯಾರಿಗೆ ಕೊಡಬೇಕು ನೀವು ಅವ್ರಿಗೆ ಕೊಡ್ತಾ ಇಲ್ಲ, ಯಾರಿಗೆ ಸೇರಬೇಕು ಅವ್ರಿಗೆ ಸೇರ್ತಾ ಇಲ್ಲ. ನೋಡಿ, ಗೃಹಲಕ್ಷ್ಮಿ ಹಣ ಸತ್ತವರ ಅಕೌಂಟ್ಗೂ ಹೋಗುತ್ತೆ ಅಂದರೆ ಹೇಗೆ ಸಾಧ್ಯ? ಸತ್ತವರ ಅಕೌಂಟ್ಗೆ ಹೋಗುತ್ತೋ ಅಥವಾ ಸತ್ತವರ ಹೆಸರಲ್ಲಿ ಅಕೌಂಟ್ಗಳನ್ನು ಸೃಷ್ಟಿ ಮಾಡಿ ಅವರೇ ಹಾಕೊಳ್ತಾ ಇದ್ದಾರೋ ಗೊತ್ತಿಲ್ಲ. ಈ ಥರದ ಆರೋಪಗಳು ಕೂಡ ಇದ್ದಾವೆ. ಮತ್ತು ಈ ಗೃಹಲಕ್ಷ್ಮಿ ಹಣ 2 ತಿಂಗಳದ ಪೆಂಡಿಂಗ್ ಇದೆ, 5,000 ಕೋಟಿ ಲೆಕ್ಕ ಆಗುತ್ತೆ, ಅದರ ಕಥೆನೇ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾತೇ ಆಡ್ತಾ ಇಲ್ಲ. ನಡುವೆ ಅದ್ರ ಬಗ್ಗೆ ಮಾತು ಕೇಳಬಂತು, ಭಾರಿ ಚರ್ಚೆಗೆ ಗ್ರಾಸವಾಯಿತು, ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ, ಹಾಕ್ತೀವಿ ಅಂತ. ಬಟ್ ಅದು ಬಂದಿದೆಯೋ ಇಲ್ವೋ ಇನ್ನೂ ಗೊತ್ತಿಲ್ಲ. ರಾಜ್ಯದಲ್ಲಿ ಪಾಪ ರಾಜ್ಯದ ಮಹಿಳೆಯರು ಮನೆಯ ಮಾಲೀಕರಂತ ನೀವೇನು ಕರೆದುಬಿಟ್ಟು ಅವರಿಗೆ ಕೊಟ್ಟಿದ್ದೀರಿ ಗೃಹಲಕ್ಷ್ಮಿ, ಮನೆಯ ಮಾಲೀಕೆಗೆ ಮನೆಯ ಗೃಹಲಕ್ಷ್ಮಿಗೆ ಅಂಥೇಳಿ, ಅದು ಪಾಪ ಬರುತ್ತೆ ಅಂತ ಕಾಯ್ತಾ ಕೂತಿರ್ತಾಳೆ ಹೆಣ್ಮಗಳು, ಬರ್ತಾ ಇಲ್ಲ. ಹೀಗಾದರೆ ಏನು ಕತೆ ಅಂತ ಎಲ್ಲ ಇಲಾಖೆಗಳು ಇದೆ. ಇವು ವಸತಿ ಇಲಾಖೆ ನೋಡ್ರಿ, 1-2 ಲಕ್ಷಗಟ್ಟಲೆ ಮನೆಗಳು ಕಟ್ಟಬೇಕು, ಲಕ್ಷಗಳ ಗಟ್ಟಲೆ ನಿವೇಶನಗಳನ್ನು ಜನಗಳಿಗೆ ತಲುಪಿಸಬೇಕು. ಇವರು ತಲುಪಿಸ್ತಾ ಇಲ್ಲ. ಜನಗಳು ಕಾಯ್ತಾ ಕೂಳ್ತಿದ್ದಾರೆ. ನಾವು ಆಯ್ಕೆ ಮಾಡಿರ್ತಕ್ಕಂಥ ಜನಪ್ರತಿನಿಧಿಗಳು, ನಮ್ಮ ಸಚಿವರು, ನಮ್ಮ ರಾಜ್ಯದ ಸಚಿವರು ನಮಗೋಸ್ಕರ ಏನಾದರೂ ಮಾಡ್ತಾರೆ ಅಂತ. ನೋ, ಅವ್ರು ಏನೂ ಮಾಡ್ತಾ ಇಲ್ಲ ನಿಮಗೋಸ್ಕರ ಮಾಡ್ತಾ ಇರೋದು ಸಾಲ ಇದೆ, ಕಟ್ಕೊಳ್ಳಿ. ಆಲ್ರೆಡಿ ಒಬ್ಬೊಬ್ಬರ ತಲೆ ಮೇಲೆ 1,14,000ದಿಂದ 1,15,000ವರೆಗೂ ಬರುತ್ತೆ, ಅದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಬಿಟ್ಟರೆ ಜನ ಉಪಯೋಗಿ ಕೆಲಸ ಅಂತೂ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂತ ನೀವು ಕೇಳೋದಾದರೆ ಇಲ್ಲಿದೆ, ನಮ್ಮ ಹತ್ರ ಪ್ರೂಫ್ ಇದೆ. ಇಷ್ಟೆಲ್ಲ ಬಾಕಿ ಯಾಕೆ ಇಟ್ಕೊಂಡು ಕೂತಿದ್ದೀರಿ ನೀವು? 2-3 ವರ್ಷ ಆಯಿತು, ಇಷ್ಟು ನಿವೇಶನಗಳು ತಲುಪಿಲ್ಲ. ಎಲ್ಲ ಡಿಸ್ಟಿಕ್ಗಳ ಲಿಸ್ಟನ್ನು ಕೊಟ್ಟಿದ್ದೀನಿ ನಾನು. ಇಷ್ಟು ಡಿಸ್ಟಿಕ್ಗಳಲ್ಲಿ ಇಷ್ಟು ಜನಕ್ಕೆ ನಿವೇಶನ ಇಲ್ಲ, ವಸತಿ ರಹಿತವಾಗಿದ್ದಾರೆ ಅವರು.